ಅವತ್ತು ದುಶ್ಮನಿಗಳು, ಇವತ್ತು ದೋಸ್ತಿಗಳು, ಒಂದೇ ವೇದಿಕೆ ಹೆಗಲ ಮೇಲೆ ಕೈ ಹಾಕಿದಂತಹ ಕುಚಿಕುಗಳು. ಮತ್ತೆ ಒಂದಾದ್ರ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ, ಮತ್ತೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಸಚಿವ ಈಶ್ವರಪ್ಪ ಮುಖಾಮುಖಿಯಾಗಿದ್ದಾರೆ. ಎಲ್ಲಿ? ಸಂಸದ ರಾಘವೇಂದ್ರ ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಕಾಣಿಸಿಕೊಂಡಿದ್ದಾರೆ. ಮದುವೆ ಮನೆಯಲ್ಲಿ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪನವರು ಒಂದಾಗಿ ಕಾಣಿಸಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಂತಹ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಕೂಡ ಭಾಗಿಯಾಗಿದ್ದಾರೆ. ಆರತಕ್ಷತೆಯಲ್ಲಿ ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಭಾಗಿಯಾಗಿದ್ದಾರೆ. ಈಶ್ವರಪ್ಪರನ್ನ ಸ್ವಾಗತ ಮಾಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಮತ್ತೆ ಅವರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಯೇಂದ್ರ ಅವರನ್ನ ಬೆನ್ನು ತಟ್ಟಿ ಮಾತನಾಡಿಸಿದ್ದಾರೆ ಈಶ್ವರಪ್ಪನವರು. ಲೋಕಸಭಾ ಚುನಾವಣೆ ವೇಳೆ ರೆಬಲ್ ಸ್ಪರ್ಧೆ ಮಾಡಿದಂತಹ ಈಶ್ವರಪ್ಪ ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ತೊಡೆ ತಟ್ಟಿದ್ರು ಈಶ್ವರಪ್ಪನವರು. ಎಲ್ಲವನ್ನೂ ಕೂಡ ಮರೆತು ಮದುವೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರು ಭಾಗಿಯಾಗಿದ್ದಾರೆ. ಎಲ್ಲಿ ತನಕ ಅಂತ ಹೇಳಿ ದ್ವೇಷವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತೆ? ಅದೆಲ್ಲವೂ ಕೂಡ ರಾಜಕೀಯ ಹೊರತುಪಡಿಸಿ ಉಳಿದಂತೆ ಎಲ್ಲರೂ ಕೂಡ ಸ್ನೇಹಿತರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಬಾಂಧವ್ಯ, ಒಡನಾಟ, ಸ್ನೇಹ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ರಾಜಕೀಯ ಅಷ್ಟೇ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಕೀಯವನ್ನ ಹೊರತುಪಡಿಸಿ ಸ್ನೇಹಿತರು, ಕುಚುಕುಗಳು ಅಂತ ನಾವೇನು ಕರಿತೀವಿ ಅದನ್ನ ಈ ಮೂಲಕ ನಾವು ನೋಡಬಹುದಾಗಿರುವಂಥದ್ದು. ಯಡಿಯೂರಪ್ಪ ಮತ್ತೆ ಈಶ್ವರಪ್ಪನವರು ಒಂದಾಗಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಖುದ್ದು ಯಡಿಯೂರಪ್ಪನವರೇ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಈಶ್ವರಪ್ಪನವರನ್ನ. ಮತ್ತೆ ಶಾಲ್ ಹಾಕಿ ಫೋಟೋಗೆ ಪೋಸನ್ನ ಕೂಡ ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮುನಿಸನ್ನ ಮರೆತು ಸಂಸದ ರಾಘವೇಂದ್ರ ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರು ಭಾಗಿಯಾಗಿರುವಂಥದ್ದು. ಶಿವಮೊಗ್ಗದಲ್ಲಿ ನಡೆದಂತಹ ಆರತಕ್ಷತೆ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹಲವು ಚಲನಚಿತ್ರಗಳು ಏಕೀಕರಣದ ಆಶೀರ್ವಾದ ಮಾಡಿದ್ದಾರೆ. ಸಂಘ ಪರಿವಾರದ ಹಿರಿಯರನ್ನು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕವನ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಕವನ, ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಒಂದಾಗಿ ನಾವು ಒಟ್ಟಿಗೆ ಕಾಣಿಸ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಅದು ಕೂಡ ರಾಘವೇಂದ್ರ ಅವರ ಮಗನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಮುನಿಸನ್ನ ಮರೆತು ಒಂದಾಗ್ಬಿಟ್ರ ಅಂತ ಹೇಳಿ ಚರ್ಚೆಗಳು ಕೂಡ ಶುರುವಾಗಿದೆ. ರಮ್ಯಾ, ಇಂದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಮಗನ ಆರತಕ್ಷತೆ ಕಾರ್ಯಕ್ರಮ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿದ್ರು. ಇದೇ ಒಂದು ಸಂದರ್ಭದಲ್ಲಿ ಇದೀಗ ಮುನಿಸನ್ನ ಮರೆತು ಮಾಜಿ ಸಚಿವರಾದಂತಹ ಈಶ್ವರಪ್ಪ ಅವರು ಭಾಗಿಯಾಗಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಈಗ್ಲೂ ಕೂಡ ಈಶ್ವರಪ್ಪ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕತ್ತಿ ಮಚ್ಚುತ್ತಾ ಇದ್ರು. ಅಂದ್ರೆ ಯಡಿಯೂರಪ್ಪನವರ ಕುಟುಂಬ ಕಂಡ್ರೆ ಸಾಕು, ಯತ್ನಾಳ್ಗಿಂತ ಹೆಚ್ಚಾಗಿ ಈಶ್ವರಪ್ಪನವರು ಕತ್ತಿ ಮಚ್ಚುತ್ತಾ ಇದ್ರು. ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಕುಟುಂಬ ರಾಜಕಾರಣ ಮಾಡ್ತಾರೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ರಾಘವೇಂದ್ರ ಅವರು ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ದಂತಹ ಈಶ್ವರಪ್ಪ ಅವರು ಇವತ್ತು ಎಲ್ಲವನ್ನ ಅಂದ್ರೆ ಎಲ್ಲಾ ಮುನಿಸನ್ನ ಮರೆತು ರಾಘವೇಂದ್ರ ಅವರ ಮಗ ಅಂದ್ರೆ ಯಡಿಯೂರಪ್ಪನವರ ಮೊಮ್ಮಗನ ಮದುವೆಗೆ ಹಾಜರಾಗಿದ್ದಾರೆ ಆರತಕ್ಷತೆ ಕಾರ್ಯಕ್ರಮಕ್ಕೆ. ಸೊ ಹೀಗಾಗಿ ಈ ಒಂದು ಏನು ನಮಗೆ ಸಿಕ್ಕಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡಿದ್ರೆ ಯಡಿಯೂರಪ್ಪನವರು ಕೂಡ ಈಶ್ವರಪ್ಪನವರ ಮಾತುಗಳನ್ನ ಏನು ಆರೋಪಗಳನ್ನ ಮಾಡಿದ್ರು ಅದೆಲ್ಲವನ್ನ ಕೂಡ ಮರೆತು ಅಂದ್ರೆ ರಾಜಕೀಯ ಅಷ್ಟೇ, ವೈಯಕ್ತಿಕವಾಗಿ ಇರಲ್ಲ ಅನ್ನೋದನ್ನ ಮತ್ತೆ ಯಡಿಯೂರಪ್ಪನವರು ಸಾಬೀತು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಶ್ವರಪ್ಪ ಅವರನ್ನ ಬಹಳ ಖುಷಿಯಿಂದ ಬರಮಾಡ್ಕೊಂಡಿದ್ದಾರೆ. ಅವ್ರಿಗೆ ಶಾಲು ಹೊಚ್ಚೋದ್ರ ಮೂಲಕ ಆಗಿರ್ಬೋದು. ಅದೇ ರೀತಿಯಾಗಿ ಈಶ್ವರಪ್ಪನ ಅವರ ಮಗ
ಕಾಂತೇಶ್ ಅವರು ಕೂಡ ಯಡಿಯೂರಪ್ಪನವರ ಕಾಲಿಗೆ ಕೂಡ ಬಿದ್ದಿದ್ದಾರೆ. ಅದೇ ರೀತಿಯಾಗಿ ಈಶ್ವರಪ್ಪನವರು ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದಂತಹ ಈಶ್ವರಪ್ಪನವರು ವಿಜಯೇಂದ್ರ ಅವರ ಬೆನ್ನು ತಟ್ಟಿ ಮಾತನಾಡುತ್ತಿದ್ದಾರೆ. ಕೂಡ ಆಗಿದೆ ಈಶ್ವರಪ್ಪನವರಿಗೆ ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಮಗನ ಭವಿಷ್ಯವನ್ನು ಕೂಡ ನೋಡ್ಬೇಕಲ್ವಾ, ಅದಕ್ಕೋಸ್ಕರನೂ ಕೂಡ ಒಂದು ಮುಂದಿನ ಆಲೋಚನೆಯ ಪರಿಗಣಿಸಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರ ಈ ಒಂದು ಸಮಾರಂಭಕ್ಕೆ ಭಾಗಿಯಾದ್ರ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇರ್ಬೋದು ರಮ್ಯಾ, ಯಾಕಂದ್ರೆ ಈಗಾಗಲೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ರೆಬಲ್ ಆಗಿ ಸ್ಪರ್ಧೆ ಮಾಡಿ ಈಶ್ವರಪ್ಪನವರು ಸೋಲನ್ನ ಕಂಡ್ರು. ಅಂದ್ರೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನ ಕಂಡ್ರು. ಸೊ ಹೀಗಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನಿಂತರೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಈಶ್ವರಪ್ಪನವ್ರಿಗೆ ಈಗಾಗಲೇ ಅರ್ಥ ಆಗಿರ್ಬೋದು. ಇದರಿಂದಲೇ ಉಚ್ಚಾಟನೆ ಕೂಡ ಆಗಿದ್ರು ಈಶ್ವರಪ್ಪರು. ಸೊ ಹೀಗಾಗಿ ನನ್ನದೇನೋ ರಾಜಕೀಯವಾಗಿ ಮುಗಿತಾ ಬಂತು, ನನ್ನ ಮಗನ ರಾಜಕೀಯ ಭವಿಷ್ಯ ಆದ್ರೂ ಉತ್ತಮವಾಗಿರ್ಲಿ ಅನ್ನೋದಕ್ಕೆ ಈ ಒಂದು ಪ್ರಯತ್ನವನ್ನ ಈಶ್ವರಪ್ಪ ಮಾಡಿರ್ಬೋದು. ಯಾಕಂದ್ರೆ ಇದೇ ಒಂದು ಸರಿಯಾದ ವೇದಿಕೆ ಅಂತಾನೆ ಹೇಳ್ಬೋದು. ಬೇರೆಲ್ಲೂ ಕೂಡ ಈಶ್ವರಪ್ಪನವರು ಈ ರೀತಿಯಾಗಿ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಹೀಗಾಗಿ ಸಿಕ್ಕಿರುವಂತಹ ಅವಕಾಶವನ್ನ ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವರು ಇಲ್ಲಿ ಗಮನಿಸಬೇಕಾದಂತಹ ವಿಷಯ, ಈಶ್ವರಪ್ಪನವರು ಒಬ್ಬರೇ ಹೋಗದೆ ತಮ್ಮ ಮಗನನ್ನು ಕೂಡ ಈ ಒಂದು ಆರ್ತಕ್ಷತೆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿರುವಂತದ್ದು. ಸೊ ಹೀಗಾಗಿ ಇವೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವರು ಮತ್ತೆ ಬಿಜೆಪಿಗೆ ಬರ್ತಾರಾ ಅಥವಾ ಮಗನ ಭವಿಷ್ಯವನ್ನ ಈಶ್ವರಪ್ಪನವರು ರೂಪಿಸ್ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ರವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕವನ, ಮುಂದಿನ ಮಗನ ಭವಿಷ್ಯವೂ ಕೂಡ ನಿರ್ಧಾರ ಆಗಬೇಕಾಗಿದೆ ಈಶ್ವರಪ್ಪನವರಿಗೆ. ಈಗಾಗಲೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರೆಬೆಲ್ ಆಗಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು, ಯಡಿಯೂರಪ್ಪನವರ ವಿರುದ್ಧ ಕೆಂಡಾಕಾರ್ತಾ ಇದ್ರು. ಮತ್ತು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಘಟಾನುಘಟಿ ನಾಯಕರು ಕೂಡ ಪ್ರಯತ್ನವನ್ನ ಕೂಡ ಪಟ್ಟರು. ಬಟ್ ಆದರೆ ಅದ್ಯಾವುದೂ ಕೂಡ ಸಾಧ್ಯವಾಗಲಿಲ್ಲ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಅಂದರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಈಶ್ವರಪ್ಪನವರನ್ನ ಒಂದು ಕಡೆ ಮೂಲೆ ಗುಂಪು ಮಾಡುವಂತಹ ಕೆಲಸಕ್ಕೆ ಮುಂದಾದರು. ಯಾವಾಗ ಇದೆಲ್ಲ ಬೆಳವಣಿಗೆಗಳಾಯಿತೋ ಆ ಸಂದರ್ಭದಲ್ಲಿ ಪಕ್ಷದಿಂದ ಹೊರನಡಿಬೇಕಾದಂತಹ ಅನಿವಾರ್ಯತೆಗಳು ಕೂಡ ಸೃಷ್ಟಿಯಾಯಿತು. ಮತ್ತು ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ನಾನು ಪಕ್ಷದಿಂದ ಹೊರಗಡೆ ಇರಬಹುದು, ಬಟ್ ಆದರೆ ಮೋದಿಯವರಿಗೆ ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಈಗ ಅನಿವಾರ್ಯ ಕೂಡ ಅಂತಲೂ ಕೂಡ ಹೇಳಬಹುದು. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲವೂ ಕೂಡ ಸರಿ ಇದೆ, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಸಾರುವುದರ ಜೊತೆಗೆ ಮಗನ ಮುಂದಿನ ರಾಜಕೀಯ ಭವಿಷ್ಯ ಕೂಡ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ದಿನಗಳಲ್ಲಿ ತನ್ನ ಮಗನನ್ನ ಒಂದು ಕಡೆ ಬಿಜೆಪಿಗೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಅವರು ಮಾಡಿಕೊಂಡಿರಬಹುದು. ಮತ್ತು ಯಡಿಯೂರಪ್ಪನವರ ಜೊತೆ ಚೆನ್ನಾಗಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಅನ್ನೋದನ್ನು ಕೂಡ ಚೆನ್ನಾಗಿಯೇ ಅರಿತಿದ್ದಾರೆ. ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಯಾವ ರೀತಿಯಾಗಿ ಪಕ್ಷವನ್ನು ಕಟ್ಕೊಂಡು ಬಂದರು, ಪಕ್ಷವನ್ನು ಬೆಳೆಸೋದ್ರಲ್ಲಿ ಯಾವ ರೀತಿಯಾಗಿ ಮುನ್ನಡೆಯನ್ನು ಸಾಧಿಸಿದ್ರು, ಸಕ್ಸಸ್ಸನ್ನು ಕಂಡ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಬಟ್ ಆದರೆ ಹಲವಾರು ಕಾರಣಗಳಿಂದ ದೂರ ಉಳಿದಿರ್ಬೋದು. ಬಟ್ ಆದರೆ ಈಗ ಮತ್ತೆ ಒಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ.